ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ, ನೆನೆ ನನ್ನ ಫ್ರೆಂಡ್ಸ್ ಕೈಲಿ ಮೈಸೂರಿಂದ ಡೆಕ್ಲಥಾನಿಂದ ಒಂದು ಸೀಟ್ ಮತ್ತು ಅದರ ಕವರ್ ಎರಡನ್ನೂ ತರಿಸ್ತೀನಿ. ಹಳೇದು ಸೀಟ್ ಯಾಕೋ ಕಂಫರ್ಟಬಲ್ ಆಯ್ತಿಲ್ಲ, ಹೊಡಿಬೇಕು ಒಂದು ಸ್ವಲ್ಪ ಏನೋ ಒಂಥರ ಅನಿಸ್ತಾ ಇತ್ತು. ಅದಕ್ಕೆ ನೋಡೋಣ ಹೊಸ ಸೀಟನ್ನು ತೊಗೊಂಡು, ಇದು ಜೆಲ್ ಅಂತ ಹೇಳಿದರೆ ನೋಡೋಣ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ತುಂಬ ಕಂಫರ್ಟಬಲ್ ಇರುತ್ತೆ ಅಂತೇಳಿ. ಅದ್ರ ಜೊತೆ ಸೀಟ್ ಕವರು ಇದೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ಇವಾಗ ನಾನು ಸೈಕಲ್ಗೆ ಫಿಕ್ಸ್ ಮಾಡ್ತೀನೋ ಇಲ್ವೋ ನನಗೂ ಗೊತ್ತಿಲ್ಲ. ಟ್ರೈ ಮಾಡೋಣ, ಫಿಕ್ಸ್ ಆದರೆ ಸರಿ, ಇಲ್ಲ ಅಂದರೆ ಸೈಕಲ್ ಶಾಪ್ ಇದೆ, ಅಲ್ಲೋಗಿ ಫಿಕ್ಸ್ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಫಿಕ್ಸ್ ಮಾಡ್ತೀನಿ ಅಂತ ನೋಡೋಣ. ಮೊದಲು ಟೂಲ್ಸ್ನ ತರಬೇಕು. ತರಕ್ಕೆ ಹೋಗ್ತಾ ಇದ್ದೀನಿ ನಾನು. ನೋಡಿ, ಟೂಲ್ ಸಿಕ್ಕಿದೆ. ಈ ಟೂಲಿಂದ ನಾನು ಸೀಟ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ರಿಮೂವ್ ಮಾಡ್ತೀನಿ ಅಂತ ನೋಡೋಣ. ನಾನು ರಿಮೂವ್ ಮಾಡ್ತೀನಿ. ಇಲ್ಲಿರೋ ನಟ್ಟನ್ನು ತುಂಬ ಟೈಟ್ ಇದೆ, ಬಿಡ್ತಾ ಇದ್ದೀನಿ. ತುಂಬ ಟೈಟ್ ಇದೆ. ಟೈಟ್ ಫ್ರೆಂಡ್ಸ್, ಆಯ್ತಲ್ಲ ನನ್ನ ಕೈಯಲ್ಲಿ ಆಯ್ತಲ್ಲ ಫ್ರೆಂಡ್ಸ್. ಪಪ್ಪನ ಮಾಡಬೇಕು ಫ್ರೆಂಡ್ಸ್, ಏನು ಮಾಡೋಕ್ಕಲ್ಲ. ಓ ಹಿಂಗ ಮಾಡೋದು ಫ್ರೆಂಡ್ಸ್, ನನಗೆ ಗೊತ್ತೈತಿಲ್ಲ. ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಓ ಹಿಂಗ ಮೇಲೆ ಎತ್ತದು ಫ್ರೆಂಡ್ಸ್. ಪಾಪ ನಾನು ಮಾಡ್ತೀನಿ ಒಂದು ಸ್ವಲ್ಪ ಚರ್ಮಕ್ಕಿದೋಯ್ತು. ಇಲ್ಲಿ ಏನು ಮಾಡೋಂಗಿಲ್ಲ, ಯಾವಾಗಲೂ ಮಾಡೋದಲ್ವಾ. ಲೂಸ್ ಆಗ್ತಾ ಇದೆ ಇಲ್ಲ. ಮುಚ್ಚದೆ ಬಂತು ನೋಡಿ. ಸೀಟ್ ರಿಮೂವ್ ಮಾಡಿದ್ದೀನಿ. ಈಗ ಈ ಹೋಲ್ಡರ್ನ ಸೀಟ್ಗೆ ಏನು ಮಾಡ್ಬೇಕು, ನಾವು ಫಿಕ್ಸ್ ಮಾಡಬೇಕು. ಅಲ್ಲಿ ಎತ್ಕೊಂಬ ತಕ್ಷ. ಹಾಂ ನೋಡಿ, ಇದನ್ನು ಫುಲ್ ರಿಮೂವ್ ಮಾಡ್ತೀನಿ ಈಗ. ರೆಡ್ ಆಗಿದೆ ಅನ್ಕೋತೀನಿ ನಾನು. ಈಗ ಈ ಸೀಟ್ನ ಆ ಕಡೆ ಮಾಡ್ಕೋ. ನೋಡಿ ಫ್ರೆಂಡ್ಸ್, ಆಯ್ತಲ್ಲ ನಮ್ಮ ಅಪ್ಪನ ಕೈಲಿ. ನಾನೇ ಏನು ಐಡಿಯಾ ಕೊಡಬೇಕು. ಐಡಿಯಾ ಕೊಡೋದೆಲ್ಲ ಸೀನೇ ಇಲ್ಲ ನಮಗೆಲ್ಲ ಫ್ರೆಂಡ್ಸ್. ಅದು ಕೊಡಲೇಬೇಕಲ್ಲ ನಾವು ಅಪ್ಪಂಗೆ. ಗೊತ್ತಾ ಫ್ರೆಂಡ್ಸ್, ಗೊತ್ತಾ? ತಗೋ. ಅಪ್ಪ ತಗೋ, ಇದನ್ನ ಹಾಕ್ಬಿಡು, ಆಮೇಲಿಂದ ಅದು. ನೋಡಿ ಫ್ರೆಂಡ್ಸ್, ಆಯ್ತಲ್ಲ ನಂಗೆಲ್ಲ. ಫಿಟ್ ಮಾಡ್ಬೇಕು ತಾನೆ. ಯಾವ ರೀತಿ ಯಾವ ರೀತಿ ಫಿಟ್ ಮಾಡ್ತಾನೆ ನನಗೆ ಗೊತ್ತಾಗ್ತಿಲ್ವೇ? ಎಸ್ ಫ್ರೆಂಡ್ಸ್, ನಮಗೆ ಗೊತ್ತಾಯ್ತಲ್ಲ. ಹಿಂಗಿತ್ತ ಹಿಂಗಿತ್ತು ಅನ್ಸುತ್ತೆ. ಫಸ್ಟ್ ಎಸ್, ಸೆಕೆಂಡ್ ಕಡೆ ನೆಟ್ ಬಿದ್ದಿದೆ. ಓಕೆ ಫ್ರೆಂಡ್ಸ್, ನಾನು ತಗೋಬರ್ತೀನಿ. ಇವಾಗ ಸರಿ ಆಯಿತು. ನೋಡಿ ಫ್ರೆಂಡ್ಸ್, ಇದು ನಟ್ಟು
ಅದೇನೋ ಪಪ್ಪನ ವಸ್ತು ಬಿದ್ದೋಯ್ತು, ಅದನ್ನ ತಂದ್ಕೊಡ್ಬೇಕು ಫ್ರೆಂಡ್. ಇದೊಂದು ಲಾಕ್ ಆಗಿದೆ, ಇದೊಂದು ಲಾಕ್ ಆಗಬೇಕು. ಲಾಕ್ ಇವಾಗ ರೈಟ್. ಸೈಕಲ್ಲು ಅಡ್ಜಸ್ಟ್, ಇವಾಗ ಎಷ್ಟು ಪೊಸಿಷನ್ಗೆ ಅಡ್ಜಸ್ಟ್ ಮಾಡ್ಬೇಕು ನೋಡಬೇಕು. ಪಾಪ ಓ ತುಂಬ ಇದು ಹಿಂದೆ ಆಗುತ್ತೆ, ಇದನ್ನು ಹಿಂದೆ ಕಡಿಕೆ ಹಾಕೋಣ. ಪಾಪ ಹಿಂದ್ಗಡೆ ಹಾಕು. ನೋಡಿ ಫ್ರೆಂಡ್ಸ್, ಈಗ ಆಗ್ತು. ಟೈಟ್ ಮಾಡ್ಬೇಕು ಈಗ. ನೋಡಿ ನಾನು ಇಲ್ಲೇ ಗಾಡೀಲಿ ಕೂತಿದ್ದೀನಿ. ಆಯಿಲೆಲ್ಲ ಹಾಕ್ಬಿಟ್ಟವ್ರೆ ಅಲ್ವಾ? ಇನ್ನೇ ನೋಡೋದು. ಗ್ರೀಸ್, ಪಾಪ ಗ್ರೀಸ್ ಎಲ್ಲ ಹಾಕ್ಬಿಟ್ಟವ್ರೆ ಅಲ್ವಾ? ಗ್ರೀಸ್ ನೋಡಿ ಫ್ರೆಂಡ್ಸ್, ನಾವೊಂದು ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತಿದ್ದೀವಿ, ಅದರಿಂದಲೇ ಮಾತಾಡೋಕ್ಕೆ ಸಾಧ್ಯ. ನೋಡಿ ಇದೆ, ನೋಡಿ ಫ್ರೆಂಡ್ಸ್, ಇದೆ. ಪಪ್ಪನು ಹಾಕೊಂಡಿದ್ದೆ, ಅದು 2 ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಅದೊಂದು ಇದೆ, ಅದು ಫಿಕ್ಸ್ ಮಾಡೋದು ಫ್ರೆಂಡ್ಸ್. ಚಾರ್ಜಿಗೆ ಹಾಕ್ತೀವಲ್ಲ ಅಲ್ಲಿ ಫಿಕ್ಸ್ ಮಾಡೋದು ಫ್ರೆಂಡ್ಸ್. ಪಪ್ಪನ ಕೈಲಿ ಆಯ್ತಿಲ್ವೇನೋ, ಅದಕ್ಕೆ ನಾನೇ ಹೆಲ್ಪ್ ಮಾಡಬೇಕು ಆಯ್ತಾ ಫ್ರೆಂಡ್ಸ್? ಜಸ್ಟ್ ಇದೆ. ನೋಡಿ ಫ್ರೆಂಡ್ಸ್, ನಾನು ಬರ್ತಾ ಇದ್ದೀನಿ. ಸೀಟ್ ನೋಡಿ ಫ್ರೆಂಡ್ಸ್, ಪಪ್ಪಂಗೆ ಅಡ್ಜಸ್ಟ್ ಆಯ್ತಲ್ಲ. ನೋಡಿ ಪಾಪ ಆಯ್ತು, ನಾನು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಗೊತ್ತಾಯ್ತಾ? ಸರಿಯಾಗಿದೆ. ಪೊಸಿಷನ್ ನೋಡ್ಕೋಬೇಕು. ಕರೆಕ್ಟ್ ಇದೆ. ಈಗ ಟೈಟ್ ಮಾಡೋಣ. ಯಾರ ನಾನು ಈ ಕಡೆ ಹೋಗ್ತೀನಿ. ಈ ಕಡೆ ಫುಲ್ ಟೈಟ್ ಆಯಿತು. ನೋಡಿ ಫ್ರೆಂಡ್ಸ್, ನಾನು ಈ ಕಡೆಯಿಂದ ಬಂದಿದ್ದೀನಿ. ಎಲ್ಲ ಸ್ವಲ್ಪ ಈಗ ಸ್ವಲ್ಪ ಪೊಸಿಷನ್ ನೋಡ್ಕೋಬೇಕು. ಅಲ್ಲಿ ಕಂಟಲ್ಲಿ ಸಾಕು, ಒಂದು ನಿಮಿಷ ಅಪ್ಪ ಇದೆಲ್ಲ ಆಗ್ತೈತೆ. ಅಳ್ಳಾಡೋದಿರಲಿ, ಸ್ವಲ್ಪ ನೋಡ್ಕೋಬೇಕು ಪೊಸಿಷನ್ನು. ಸ್ಟ್ರೈಟ್ ಇದೆಯಾ, ಕ್ರಾಸ್ ಇದೆಯಾ, ಒಂದು ಸ್ವಲ್ಪ ಕಣ್ಣಳ್ತೆ ನೋಡ್ಕೋಬೇಕಾಗತ್ತೆ. ಅಲ್ಲಿ ಅಪ್ಪ ಪೊಸಿಷನ್ ಕರೆಕ್ಟ್ ಆಗಿಲ್ಲ. ನಾನು ಸ್ವಲ್ಪ ಮಗ ಈ ಕಡೆ ಒಂಚೂರು. ನೋಡಿ ಫ್ರೆಂಡ್, ಪಪ್ಪ ಕೆಲಸ ಮಾಡ್ತೈತೆ, ಅದಕ್ಕೆ ನಾನು ನಡೆಸಿದ್ದು. ಟೈಟ್ ಮಾಡೋಣ ಫ್ರೆಂಡ್ಸ್. ಇಲ್ಲೊಂದು ಸ್ವಲ್ಪ ಜಾಗ ಬಿಡಿ. ನೋಡಿ ಫ್ರೆಂಡ್ಸ್, ಇದು ಎಲ್ಲ ಅವತ್ತು ಅಂಗಡಿಗೆ ಹೋಗಿ ಕರೆಕ್ಟ್ ಆಗಿದೆ. ಇವಾಗ ಕರೆಕ್ಟಾಗಿ ಟೈಟ್ ಮಾಡಿದ್ರೆ ಸರಿ ಆಗುತ್ತೆ. ಮುಟ್ಬಾರ್ದು ಇದನ್ನು ಸೀಟ್ನ ಮುಟ್ಬಾರ್ದು. ಮುಟ್ತಾ ಇಲ್ಲ, ನಾನು ಎಲ್ಲಿ ಮುಟ್ತಾ ಇರೋದು.
ಮುಟ್ಬಾರ್ದು. ಓಕೆ ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಟೈಟ್ ಮಾಡ್ತಾ ಐತೆ. ಕರೆಕ್ಟಾಗಿದೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೊಂಥರ ರನ್. ನೋಡಿ ಲೈಟ್ ಬರ್ತಾ ಇದೆ, ನಿಮಗೆ ಕಾಣಿಸ್ತಿದೆಯಲ್ಲ? ಇದು 3 ತರ ಲೈಟ್ ಇದೆ. ಇದು ಫ್ಯಾಷನ್ ಶೋ, ಇದು ಮಾಮೂಲಿ, ಇದು ಕಡಿಮೆ, ಇದು ಫ್ಯಾಷನ್ ಶೋ. ಆಯ್ತಾ ಫ್ರೆಂಡ್ಸ್? ಇದು ಯಾವಾಗ ಗಾಡಿ ಫ್ರಂಟ್ ಇರುತ್ತೋ ಆಗ ಆಫ್ ಆಗ್ಬಿಟ್ಟು ಆನ್ ಮಾಡೋದು, ಆಗ ಬಿಡ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಇದನ್ನು ತೆಗೆಸ್ಕೊಂಡಿದ್ದು. ನೋಡಿ ಫ್ರೆಂಡ್ಸ್, ನಾನು ಫಿಕ್ಸ್ ಮಾಡ್ತೀನಿ. ನೋಡಿ, ಇದು ಗ್ರೀನ್ ಇದೆಯಲ್ಲ, ಬನ್ನಿ. ಅದಕ್ಕೆ ನಮ್ಮಪ್ಪ ತಗೊಂಡಿದ್ದು. ನೋಡಿ ಫ್ರೆಂಡ್ಸ್, ನಾನೀಗ ಫಿಟ್ ಮಾಡ್ತಾ ಇದ್ದೀನಿ. ಇದುವೇ ಎಷ್ಟು ಸಾಧ್ಯ ಅಷ್ಟು ಫುಲ್ಲು ಟೈಟ್ ಮಾಡಬೇಕು. ಎಸ್. ನಾನು ಫುಲ್ ಟೈಟ್ ಮಾಡಿದೆ ಅನಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಫಿಟ್ ಮಾಡಿದೆ ಎಲ್ಲ. ಫುಲ್ ಟೈಟ್ ಆಯಿತು. ಈಗ ಒಂದು ರೌಂಡ್ ನೋಡೋಣ ಇವಾಗ ಯಾವ ರೀತಿ ಹೋಗುತ್ತೆ ಅಂತ. ಪಾಪ ನಾನು ಬಂದೆ. ಇರಲಿ ಬೇಡ ಬೇಡ, ಬನ್ನಿ. ಎಮರ್ಜೆನ್ಸಿಗೆ ಆಯ್ತು. ನಾನೇ ಕುತ್ಕೊತೀನಿ ಆವಾಗ. ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ನಮ್ಮಪ್ಪ ಹೆಂಗ್ ಹೊಡಿತಾ ಇದ್ದೆ ಅಂತ. ಹಿಂದೆ ಬಗ್ಬಾರ್ದು. ಗೊತ್ತಿಲ್ಲ ಪಾಪ. ಎಷ್ಟನೇ ಗೇರಲ್ಲಿ ಹಾಕೊಂಡಿದ್ಯಾ ಪಾಪ? ಎಷ್ಟನೇ ಗೇರಲ್ಲಿ ಹಾಕೊಂಡಿದ್ಯಾ? ಸೆಕೆಂಡ್ 1. ಓಕೆ, ಅಲ್ಲಿ ಸೆಕೆಂಡ್ 1 ಅಲ್ಲಿ ಹತ್ತಿದ್ಯಾ? ಓಕೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಂಫರ್ಟಬಲ್ ಅನಿಸ್ತಾ ಇದೆ. ನಾಳೆ ಸೈಕ್ಲಿಂಗ್ ಮಾಡಿದಾಗಲೇ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿ. ಇನ್ನೊಂದು ವಿಷಯ, ನಿಧಾನಕ್ಕೆ ಇಳಿರಿ. ಆಯ್ತು. ಇನ್ನೊಂದು ವಿಷಯ, ಬನ್ನಿ, ಅದು ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಆಚೆಗೆ ತಗೊಬರ್ತೀನಿ. ನಾಳೆ ಈ ಸೀಟಲ್ಲಿ ಸೈಕಲ್ ಪೆಡಲ್ ಮಾಡಿ ನೋಡೋಣ. ಕಂಫರ್ಟಬಲ್ ಇಲ್ಲ ಅಂದರೆ ಕವರ್ ಹಾಕಿ ನೋಡೋಣ. ಕಂಫರ್ಟಬಲ್ ಇತ್ತು ಅಂದರೆ ಇದರಲ್ಲೇ ಹೊಡೆಯೋಣ ಅಂತ ಹೇಳ್ತಾ ನೋಡಿ